ಮಾವನ ಮಗ ಆಕ್ಚುಲಿ ನಾನು ಇವನನ್ನೇ ಮದುವೆ ಆಗಬೇಕಿತ್ತು. ಇಷ್ಟು ಚಂದ ಕನ್ನಡ ಯಾರು ಕಲ್ಸಿದ್ ಮಾರೈತಿ ನಿಂಗೆ? ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ದಿವ್ಯಾ ಜಯ. ನಾನು ಇವತ್ತು ಸಂಡೇ ವತಿಯಿಂದ ಮಕ್ಕಳು ಕರ್ಕೊಂಡು ನಾನು ಹೊರಟಿದ್ದು ಶ್ರೀ ಕ್ಷೇತ್ರ ಕಟ್ಪಾಡಿಗೆ. ಅಜ್ಜನ ನೋಡೋದೇ ಚಂದ. ಇನ್ನು ನಾನು ತುಂಬ ಸೊರ್ಗಿ ಹೋದಾಗ ನನಗೆ ಅಜ್ಜ ಜೊತೆಲೇ ಇದ್ದಾರೆ ಅನ್ನೋ ಒಂದು ನಂಬಿಕೆನೇ ಸಾಕು ನಾನು ಮತ್ತೆ ಎದ್ದು ನಿಂತ್ಕೊಳ್ಳೋಕ್ಕೆ. ಹಾಗೆ ಅಜ್ಜಂಗೆ ಇಷ್ಟ ಅಂತ ಚಕ್ಲಿ ಮತ್ತು ಎಲೆ ಅಡಿಕೆನ ತಗೊಂಡ್ವಿ. ಆ್ಯಂಡ್ ಏನು ಅಂದರೆ ಇಲ್ಲಿ ಹರಕೆ ರೂಪದಲ್ಲಿ ಕೋಳಿನ ಕೊಡ್ತಾರೆ. ಇಲ್ಲಿ ನಾವು ಕೊಟ್ಟ ಎಲೆ ಅಡಿಕೆನ ಅದನ್ನು ಕೊನೆಯದಾಗಿ ಅಂದರೆ ದಿನದ ಕೊನೆಯಲ್ಲಿ ನಾವು ಅದನ್ನು ಪ್ರಸಾದ ರೂಪವಾಗಿ ಕೂಡ ಸ್ವೀಕರಿಸ್ಬೋದು. ನನಗೆ ತುಂಬ ರಿಲ್ಯಾಕ್ಸ್ ಆಗೋ ಪ್ಲೇಸ್. ಅಕಸ್ಮಾತ್ ನಾನು ತುಂಬ ಬೇಜಾರಾದಾಗ, ನಂಗೆ ಯಾರೂ ಇಲ್ಲ, ನಂದೇನೂ ಇಲ್ಲ, ನಂದೇನು ನಡೆಯಲ್ಲ ಅಂತ ಅನ್ನಿಸ್ದಾಗ ನಾನು ತುಂಬ ಬರೋ ಪ್ಲೇಸ್ ಇದು. ಇವತ್ತು ಆ್ಯಕ್ಚುಲಿ ದೇವ್ರ ದರ್ಶನ ಆಯಿತು ಫಾರ್ ದ ಫಸ್ಟ್ ಟೈಮ್. ಇವತ್ತು ನನಗೆ ದೇವ್ರ ಹತ್ರ ಕೇಳ್ಕೊಳ್ಳೋಕ್ಕೇನೂ ಇಲ್ಲ, ಯಾಕೆಂದರೆ ನಾನು ಅಷ್ಟು ಖುಷಿಯಾಗಿದ್ದೀನಿ ಅಂತ ನನಗೆ ಫೀಲ್ ಆಯಿತು. ಇಂತೂ ನಾವು ಬಂದರು ಕಾಪು ಮಾರುಗುಡೆ ನೋಡಿ ಇದೆ. ನಾನು ಅವಾಗ ಹೇಳಿದ್ದೆ ನಿಮಗೆ, ಇವತ್ತು ನನಗೆ ತುಂಬ ಖುಷಿ ಆಗ್ತಿದೆ, ದೇವ್ರ ಹತ್ರ ಏನು ಕೇಳ್ಕೊಳ್ಳಿಕ್ಕೆ ಇಲ್ಲ ಅಂತ. ಯಾಕೆ ಅಂದರೆ ನಾನೇನು ಅಂದ್ಕೊಂಡಿದ್ನೋ ಅದಕ್ಕಿಂತ ಜಾಸ್ತಿನೇ ನನಗೆ ದೇವ್ರು ಕೊಟ್ಟಿದ್ದಾನೆ. ನಾನು ತುಂಬ ಅಂದರೆ ತುಂಬ ಕೇಳ್ಕೊಳ್ಳೋದು ನೆಮ್ಮದಿ ಕೊಡಪ್ಪ ಅಂತ ಹೇಳಿ. ಇವಾಗ ನಾನು ಆಲ್ಮೋಸ್ಟ್ ತುಂಬ ಖುಷಿಯಾಗಿದ್ದೀನಿ. ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ. ಈ ದೇವಸ್ಥಾನವು ಕರಾವಳಿಯ ಪ್ರಸಿದ್ಧ ಹಾಗೂ ಪವಿತ್ರ ದೇವಾಲಯಗಳಲ್ಲಿ ಒಂದಾಗಿದೆ. ಇದು ಮೊಗವೀರ ಸಮುದಾಯಕ್ಕೆ ಸೇರಿದ್ದಾಗಿದ್ದು ಇಲ್ಲಿ ಉಡುಪಿ ಮಂಗಳೂರು ಜನ ಮಾತ್ರ ಅಲ್ಲದೆ ಬೇರೆ ಕಡೆಯಿಂದ ಕೂಡ ಜನರು ಬರುತ್ತಾರೆ. ಮತ್ತು ಇದರ ವಿನ್ಯಾಸ ಏನಿದೆ ಅದು ತುಂಬ ಸುಂದರವಾಗಿದೆ. ಯಾರೆಲ್ಲ ಇನ್ನೂ ತನಕ ಈ ಪ್ಲೇಸ್ನ ವಿಸಿಟ್ ಮಾಡಿಲ್ವೋ ಪ್ಲೀಸ್ ಬಂದು ವಿಸಿಟ್ ಮಾಡಿ. ಯಾಕೆ ಅಂದರೆ ನೀವೇ ನೋಡ್ಬೋದು ಇದ್ರ ವಿನ್ಯಾಸ ಆಗಿರ್ಬೋದು, ಅದೆಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ. ಭಕ್ತಿಗೆ ಇನ್ನೊಂದು ಹೆಸರೇ ದೇವಸ್ಥಾನ. ನೀವು ಎಲ್ಲಿ ಹೋದರೂ ನಿಮಗೆ ನೆಮ್ಮದಿ ಅನ್ನೋದು ಸಿಗಲ್ಲ. ಆದರೆ ಯಾವತ್ತು ನೀವು ದೇವಸ್ಥಾನಕ್ಕೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವರನ್ನು ಪ್ರಾರ್ಥನೆ ಮಾಡ್ತೀರೋ, ಪ್ರಾರ್ಥನೆಗಿಂತ ದೊಡ್ಡ ಶಕ್ತಿ ಬೇರೋದಿಲ್ಲ ಅಂತ ನಾನು ಬಲವಾಗಿ ನಂಬಿರೋದ್ರಿಂದ ನಿಮ್ಮೆಲ್ಲರಿಗೂ ಹೇಳ್ತೀನಿ, ಆದಷ್ಟು ದೇವಸ್ಥಾನನ ವಿಸಿಟ್ ಮಾಡಿ, ನಿಮ್ಮ ನೆಮ್ಮದಿನ ನೀವೇ ಹುಡ್ಕೊಳ್ಳಿ. ಎಲ್ಲರೂ ಕೇಳ್ತಾರೆ ನೆಮ್ಮದಿಯನ್ನು ಹೇಗೆ ನಾವು ಪಡ್ಕೋಬೋದು ಅಂತ. ಯಾವಾಗ ಅತಿಯಾದ ನಿರೀಕ್ಷೆಗಳು, ಅತಿಯಾದ ಆಸೆಗಳು ಮುಕ್ತಾಯವಾಗುತ್ತೋ ಆವಾಗ ನೆಮ್ಮದಿ ಅನ್ನೋದು ತನ್ನಿಂದ ತಾನಾಗೆ ಹುಡ್ಕೊಂಡು ಬರುತ್ತೆ. ಜೀವನ
ಹೋಗ್ತಿದ್ದೀರಾ? ನಿಮ್ಮಿಬ್ಬರನ್ನು ಊಟ ಹಾಕೋಣ ಅಂತ. ಸೊ ನಾನು ಇವಾಗ ನನ್ನ ಅಜ್ಜಿ ಮನೆಗೆ ಬಂದಿರೋದು. ಇದು ನನ್ನ ಪ್ರೀತಿಯ ಮಾವ. ಸೊ ಇವಾಗ ನಮ್ಮ ಅಜ್ಜಿ ಮನೆ ಹತ್ರನೇ ನನಗೆ ಬೀಚ್ ಸಿಗುತ್ತೆ. ಇನ್ನು ಸ್ವಲ್ಪ ದಿನದಲ್ಲೇ ಅಜ್ಜಿ ಮನೆ ಡಿಮಾಲಿಷ್ ಆಗ್ತದೆ. ಸೊ ಲಾಸ್ಟ್ ಒಂದ್ಸಲ ಅಜ್ಜಿ ಮನೆ ನೋಡ್ಕೊಂಡು ಹೋಗೋಣ ಅಂತ ಬರ್ತೀವಿ. ದೇವಸ್ಥಾನಕ್ಕೆ ಹೋಗಿ ಹಾಗೆ ಬಂದರು. ಆ್ಯಕ್ಚುಲಿ ಅಜ್ಜಿ ಮನೇಲಿ ಗುಗ್ರಿ ಹಣ್ಣಾಗುತ್ತೆ. ಇದನ್ನು ನಾನು ನಮ್ಮ ಮನೆಯಲ್ಲಿ ಕದ್ದು ತಿಂದಿದ್ದೀನಿ, ಬಯಸ್ಕೊಂಡಿದ್ದೀನಿ ಕೂಡ ಅಲ್ವಾ. ಇಲ್ಲಿ ನಮ್ಗೆ ಫ್ರೀ ಸಿಗುತ್ತೆ ಇದು. ಇವರು ಈ ಟ್ರಿಕ್ನ ಕೋಟೇಶ್ವರದಲ್ಲೂ ಫಾಲೋ ಮಾಡಿದರು. ನೆಮ್ಮದಿ ಎಲ್ಲಿರುತ್ತೆ ಅಂತ ಕೇಳ್ತಾ ಇದ್ರಲ್ಲ, ಬನ್ನಿ ಬೀಚಿಗೆ. ನೋಡಿ ನಾವೀಗ ಈ ಥರ ಮಳೆಯೆಲ್ಲ ಕಂಟಿನ್ಯೂ ಮಾಡ್ತೀವಿ. ಇವರು ನನ್ನ ಅತ್ತೆ. ಇವರು ನಮ್ಮ ಗೋಸ್ಮಮ್ಮ. ಇವನು ಮಾವನ ಮಗ. ಆಕ್ಚುಲಿ ನಾನು ಇವನನ್ನೇ ಮದುವೆ ಆಗಬೇಕಿತ್ತು. ತಾಂಡಿಕೇರಿ ಮಮ್ಮಗೆ ತಾಂಡಿಕೇರಿ ಅಭಿ ಈಗ. ಹಾಂ ನೋಡಿ ಗೈಸ್, ಇದು ನಮ್ಮ ಕುಂದಾಪುರದಲ್ಲಿ ಸಿಗೋದೇ ಇಲ್ಲ, ಅದಕ್ಕೆ ನಾವಿಲ್ಲಿಂದನೇ ಕಲೆಕ್ಟ್ ಮಾಡಿದ್ದೇವೆ. ನೋಡಿ, ಇಷ್ಟು ಚಂದ ಕನ್ನಡ ಯಾರು ಕಲ್ಸಿದ್ ಮಾರೈತಿ ನಿಂಗೆ? ಇದು ನನ್ನ ಇವತ್ತಿನ ವಿಡಿಯೋ. ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ.